ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯಾ. ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಜೊತೆ ಇವತ್ತು ಏನೇನು ಮಾತಾಡ್ತಾರೆ ಎಂಬುದಾಗಿ ನಾವು ಇವತ್ತು ಗ್ರಹಿಸಿಕೊಂಡು ಹಲ್ಲೆಲೂಯಾ ಅದರ ಪ್ರಕಾರವೇ ನಮ್ಮ ಜೀವಿತವನ್ನು ಹಲ್ಲೆಲೂಯಾ ಇನ್ನೂ ಉತ್ತಮವಾಗಿ ಮಾರ್ಪಡಿಸಿಕೊಳ್ಳೋಣ, ಬದಲು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪೇತ್ರನು ಹಲ್ಲೆಲೂಯಾ 3ನೇ ಅಧ್ಯಾಯ 16ನೇ ವಚನ. ಒಳ್ಳೆ ಮನಸ್ಸುಳ್ಳವರಾಗಿ ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡತೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದೇ ಲೇಸು. ಹಲ್ಲೆಲೂಯಾ. ಸೊ ಪ್ರಿಯರಲ್ಲಿ, ದೇವರು ಏನಂತ ಹೇಳ್ತಾನಂದರೆ, ಒಳ್ಳೆ ಆಗಿರ್ರಿ. ಹಲ್ಲೆಲೂಯಾ. ಒಳ್ಳೆ ಮನಸ್ಸುಳ್ಳವರಾಗಿರ್ರಿ. ಹಲ್ಲೆಲೂಯಾ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡತೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡ್ತಾರೆ. ಹಲ್ಲೆಲೂಯಾ. ನಿನ್ನಲ್ಲಿ ಒಳ್ಳೆ ನಡತೆ ಇದ್ದರೆ ಪ್ರಿಯರೇ, ಹಲ್ಲೆಲೂಯಾ, ಅವರು ನಿನ್ನನ್ನು ಎಷ್ಟೊಂದೇ ಹುಡುಕ್ಬೋದು. ನಿನ್ನಲ್ಲಿ ತಪ್ಪುಗಳನ್ನು ಹುಡುಕ್ಬೋದವರು, ಆದರೆ ಒಂದು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀನು ದೇವರ ಮಗನಾಗಿದ್ದೀಯಾ ಅಲ್ವಾ? ಹಲ್ಲೆಲೂಯಾ. ದೇವರ ಮಗಳಾಗಿದ್ದೀಯಾ ಅಲ್ವಾ ಪ್ರಿಯರೇ? ಹಲ್ಲೆಲೂಯಾ. ಸೊ ದೇವರ ಮಕ್ಕಳಲ್ಲಿ ಏನಿರಬೇಕು? ಒಳ್ಳೆ ನಡತೆ ಇರಬೇಕು. ಹಲ್ಲೆಲೂಯಾ. ಒಳ್ಳೆ ನುಡಿ ಇರಬೇಕು, ಒಳ್ಳೆ ನಡೆ ಇರಬೇಕು. ಸೊ ಇವು 3 ನಿನ್ನಲ್ಲಿದ್ದರೆ ಹಲ್ಲೆಲೂಯಾ ನೀನು ದೇವರ ಮಗನಾಗಿರ್ತೀಯ. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿರ್ತೀಯ. ನಿನ್ನಲ್ಲಿ ಒಳ್ಳೆ ನಡತೆ ಇಲ್ಲ ಅಂತ ಹೇಳಿದ್ರೆ ಹಲ್ಲೆಲೂಯಾ. ಸೊ ದೇವರು ಬಾಧೆ ಪಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಹಲ್ಲೆಲೂಯಾ. ಅವರಲ್ಲಿ ಒಳ್ಳೆ ನಡತೆ ಇಲ್ಲ. ಸೊ ಆತನಿಗೆ ತಾನೇ ನೋವಾಗೋದು. ಯಾಕೆಂದರೆ ಸೃಷ್ಟಿ ಮಾಡಿರೋದೇ ಆತನಾದರೆ ಹಲ್ಲೆಲೂಯಾ ಎಷ್ಟೆಲ್ಲ ನೋವಾಗುತ್ತೆ. ನಮ್ಮ ತಂದೆ ತಾಯಿಗಳಿಗೆ ನಾವು ಏನಾದರೂ ಹಲ್ಲೆಲೂಯಾ ಯಾರಾದರೂ ಜನಗಳು ಎಂಥ ಮಕ್ಕಳನ್ನು ಎತ್ತಿಬಿಟ್ಟಿದ್ದೀರಪ್ಪ ನೀವು, ಹಲ್ಲೆಲೂಯಾ, ಎಂಥದಕ್ಕೂ ಕೆಲಸಕ್ಕೇ ಬರಲ್ಲ, ಸ್ವಲ್ಪನೂ ಕೂಡ ಅದು ಇದು ಚೆನ್ನಾಗಿಲ್ಲ, ನಡತೆ ಚೆನ್ನಾಗಿಲ್ಲ, ಆ ರೀತಿ ಈ ರೀತಿ ಅಂತ ಬೈದಾಗ ನಮ್ಮ ಈ ಜನ್ಮ ಕೊಟ್ಟ ತಂದೆ ತಾಯಿಗೆ ಎಷ್ಟೊಂದು ನೋವಾಗ್ತೈತೆ. ಹಲ್ಲೆಲೂಯಾ. ಎಷ್ಟೊಂದು ನೋವಾಗ್ತೈತೆ. ಸೊ ಅದೇ ನೋವುಗಿಂತ ನಮ್ಮ ಸೃಷ್ಟಿ ಮಾಡಿದ ಕರ್ತನಿಗೆ ಇನ್ನೆಷ್ಟು ನೋವಾಗ್ತೈತೆ. ಆತನ ವಿಚಾರವಾಗಿ ನಾವು ಬಯಸಿಕೊಂಡ್ರೆ ಹಲ್ಲೆಲೂಯಾ, ಆತನ ಮಕ್ಕಳಾಗಿದ್ದು ಕೂಡ ನಾವು ಬಯಸಿಕೊಂಡ್ರೆ ಆತನಿಗೆ ಅದು ನೋವಾಗುತ್ತೆ. ಸೊ ನಮಗೆ ಆಗೋ ನೋವುದಕ್ಕಿಂತ ಆತಗೆ 2 ಪಟ್ಟು ನೋವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ನಡತೆ ನಾನು ಎಷ್ಟು ಕಲಿಸಿಕೊಟ್ರು ಕೂಡ ನನ್ನ ಮಕ್ಕಳು ಕಲ್ತುಕೊಳ್ತಾ ಇಲ್ಲ ಅಂತ ಆತನು ನೋವು ಪಡ್ತಾನೆ. ಅದನ್ನು ನೀನು ಒಳ್ಳೆ ನಡತೆಯಿಂದ ಇದ್ಬಿಟ್ಟು ಹಲ್ಲೆಲೂಯಾ ಅದನ್ನು ಒಳ್ಳೆ ನಡತೆಯಿಂದ ಇದ್ದರೂ ಕೂಡ ಬಯಸಿಕೊಳ್ತಾ ಇದೀಯ ಅಂತ ಹೇಳಿದ್ರೆ ದೇವರು ಖುಷಿ ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನು ಸೃಷ್ಟಿ ಮಾಡೋದಕ್ಕೂ ಸಾರ್ಥಕ ಆಯಿತು. ಒಳ್ಳೆ ನಡತೆಯಿಂದನೇ ಇದ್ದಾರೆ, ಒಳ್ಳೆ ನುಡಿಯಿಂದನೇ ಇದ್ದಾರೆ, ಒಳ್ಳೆ ಶುದ್ಧತ್ವದಿಂದನೇ ಇದ್ದಾರೆ, ಒಳ್ಳೆ ಪರಿಶುದ್ಧತೆಯಿಂದನೇ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಲ್ಲಿ ಎಷ್ಟೇ ತಪ್ಪುಗಳು ಹುಡುಕ್ಬೇಕಂತ ನೋಡಿದ್ರೂ ಕೂಡ ನನ್ನ ಮಕ್ಕಳು ಅವರಲ್ಲಿ ಎಷ್ಟೇ ತಪ್ಪುಗಳಿದ್ದರೂ ಕೂಡ ಆದರೂ ನನ್ನ ಮಕ್ಕಳು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ನನ್ನ ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಅಂತ ಆತನು ಕೂಡ ಸಂತೋಷ ಪಡ್ತಾನೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಏಸೇಫನಲ್ಲಿ ಆತನ ನಡತೆಯನ್ನು ಕೆಟ್ಟದಾಗಿ ಮಾರ್ಪಡಿಸ್ಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಹಲ್ಲೆಲೂಯಾ ತಿರುಗಿ ಆಕೆನೇ ತನ್ನ ನಡತೆಯನ್ನು ಬದಲು ಮಾಡಿಕೊಳ್ತಾಳೆ. ಅದು ಯಾರಿಂದ? ನಮ್ಮ ಕರ್ತನಾದ ತಂದೆಯಿಂದ. ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ, ಏಸೇಫನ ನಡತೆಯನ್ನು ಎಷ್ಟು ಕೆಡಿಸ್ಬೇಕಂತ ಆಕೆ ಪ್ರಯತ್ನ ಪಟ್ಟರು ಕೂಡ ಏಸೇಫನು ಒಳ್ಳೆ ನಡತೆಯಿಂದನೇ ಆಕೆಯನ್ನು ಬದಲು ಮಾಡಬೇಕಂತ ಟ್ರೈ ಮಾಡ್ದ. ಹಲ್ಲೆಲೂಯಾ. ಆಕೆಯನ್ನು ಬದಲು ಮಾಡಬೇಕಂತಲೇ ಆತನು ಇದ್ದ. ಯಾಕೆ ಅಂತ ಹೇಳಿದ್ರೆ, ಆ ಸ್ತ್ರೀನೂ ಕೂಡ ಹಲ್ಲೆಲೂಯಾ ಏಸೇಫನನ್ನು ಬದಲು ಮಾಡಬೇಕು, ಆತನ ನಡತೆಯನ್ನು ಕೆಟ್ಟದಾಗಿ ಜನಗಳಿಗೆ ತೋರಿಸ್ಬೇಕು. ಹಲ್ಲೆಲೂಯಾ. ಈತನ ನಡತೆ ಚೆನ್ನಾಗಿಲ್ಲ, ಈತನ ಆಲೋಚನೆಗಳು ಚೆನ್ನಾಗಿಲ್ಲ, ಈತನ ಒಳ್ಳೆಯತಲ್ಲ ಅಂತ ತೋರಿಸ್ಬೇಕು ಜನಗಳಿಗೆ ಅಂತ ಹಲ್ಲೆಲೂಯಾ ಆ ಸ್ತ್ರೀಯು ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಏಸೇಫನ ನಡತೆ ಹಲ್ಲೆಲೂಯಾ ದೇವರ ಮಾರ್ಗದಲ್ಲಿನೇ ಸಿದ್ಧವಾಗಿತ್ತು. ಹಲ್ಲೆಲೂಯಾ. ದೇವರ ಕಡೆಗೇ ಒಳ್ಳೆ ರೀತಿಯಿಂದಾಗಿತ್ತು. ಹಲ್ಲೆಲೂಯಾ. ನೇರವಾಗಿತ್ತು. ಆತನು ನಡತೆಯನ್ನು ಎಲ್ಲನೂ ಕೂಡ ಆತ ಬದಲು ಮಾಡಿಕೊಳ್ಳಿಲ್ಲ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನಿನ್ನ ಜೀವಿತದಲ್ಲೂ ಕೂಡ ಯಾರ ಎಷ್ಟೇ ಬಂದರೂ ನಡತೆಯನ್ನು ಕೆಟ್ಟದಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇವರನ್ನಲ್ಲಿ ಕಂಡುಕೊಂಡಿರ್ತಾನೆ ಪ್ರಿಯರೇ. ಹಾಗೆಯೇ ಹಲ್ಲೆಲೂಯಾ ಹಾಗೆಲ್ಲೇ ನಿನ್ನ ದೇವರು ಕಂಡುಕೊಂಡಿರ್ತಾನೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಿನ್ನಲ್ಲಿ ಒಳ್ಳೆ ನಡತೆಯನ್ನು ಇದ್ದರೆ ನೀನು ಧನ್ಯನು.
ಯಾಕೆ ಅಂತ ಹೇಳಿದ್ರೆ ದೇವರ ಬಗ್ಗೆ ನೀನು ತಿಳ್ಕೊಂಡು ಹಲ್ಲೆಲೂಯಾ ಪ್ರತಿಯೊಬ್ಬರು ಕೂಡ ದೇವರ ಬಗ್ಗೆ ತಿಳಿಸಿಕೊಡ್ತಾ ಇದೆಯಾ, ನಿಜವಾದ ದೇವರ ಬಗ್ಗೆ ನೀನು ತಿಳ್ಕೊಂಡು ಜೀವಿಸ್ತಾ ಇದೆಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ದೇವರು ಹೇಳ್ತಾ ಇದ್ದಾನೆ ನೀವು ಧನ್ಯರು ಅಂತೆ. ಹಲ್ಲೆಲೂಯಾ ನೀವು ಕಷ್ಟಪಡ್ತಾ ಇದ್ರು ಧನ್ಯರು, ನೀವು ಒಳ್ಳೆ ನಡತೆಯಲ್ಲಿದ್ದರೂ ಕೂಡ ನಿಮಗೆ ಅಪ್ಪ ನಿಂದೆ ಮಾಡ್ತಾಯಿದ್ರು ಅಂದರೂ ಕೂಡ ನೀವು ಒಳ್ಳೆಯವರು. ಹಲ್ಲೆಲೂಯಾ ಯಾಕೆ ಅಂತ ಹೇಳಿದ್ರೆ ಒಂದು ದಿನ ಬರ್ತದೆ ಯಾರು ನಿನಗೆ ಅಪ್ಪ ನಿಂದಿಸ್ತಾ ಇದ್ದಾರೋ ಹಲ್ಲೆಲೂಯಾ ನಿನ್ನ ನಡತೆ ಚೆನ್ನಾಗಿದ್ದರೂ ಕೂಡ ಚೆನ್ನಾಗಿಲ್ಲ ಅಂತ ತೋರಿಸಿಕೊಡ್ತಾ ಇದ್ದಾರೆ ಜನಗಳಿಗೆ, ಕೆಟ್ಟದಾಗಿ ನಿನ್ನ ಬಗ್ಗೆ ಹೇಳ್ತಾ ಇದ್ದಾರೋ ನಾಳೆ ಅವರೇ ನಿನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತಾರಂತೆ. ಹಲ್ಲೆಲೂಯಾ ನಿನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತಾರೆ, ಆದರೆ ನಿನ್ನಲ್ಲಿ ಒಂದು ತಪ್ಪು ಹುಡುಕಿದ್ರೂ ಕೂಡ ಅವ್ರಿಗೆ ಸಿಗೋದಿಲ್ಲ. ಹಲ್ಲೆಲೂಯಾ ನಾಳೆ ದಿನ ನೀನು ಒಳ್ಳೆ ನಡತೆಯನ್ನು ಕೆಟ್ಟದಾಗಿ ನೋಡಬೇಕಂತ ಟ್ರೈ ಮಾಡಿದ್ರೂ ಕೂಡ ಅವರು ನಾಚಿಕೆ ಪಟ್ಕೊಂಡು ತಲೆ ಬಗ್ಗಿಸ್ತಾರೆ. ಯಾಕೆ ಅಂದರೆ ನೀನು ನಿಜವಾಗ್ಲೂ ದೇವರನ್ನು ಅರಿತುಕೊಂಡಿದ್ದೀಯಾ, ದೇವರ ಮಾರ್ಗದಲ್ಲೇ ಹೋಗ್ತಾ ಇದ್ದೀಯಾ. ಹಲ್ಲೆಲೂಯಾ ಸೊ ಈ ರೀತಿಯಾಗಿರುವಾಗ ನಿನ್ನ ನಡತೆ ಯಾರೇ ನನ್ನ ಬೇರೆ ಕಡೆ ಬದಲು ಮಾಡಬೇಕಂತ ನೋಡಿದ್ರೂ ಕೂಡ ಹಲ್ಲೆಲೂಯಾ ಬದಲಾಗೋದಿಲ್ಲ. ನಿನ್ನ ಜಾಸ್ತಿ ಟ್ರೈ ಮಾಡೋದು ಯಾರು ಗೊತ್ತಾ, ನಿನ್ನ ನಡತೆಯನ್ನು ಚೆನ್ನಾಗಿ ಇರಲಾರ್ದಂಗೆ ಮಾಡಬೇಕನ್ನೋದೇ ಸೈತಾನನು. ಹಲ್ಲೆಲೂಯಾ ಸೈತಾನನು ಪ್ರಿಯರೇ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವನೇ ಶತ್ರು ನಮಗೆ. ಹಲ್ಲೆಲೂಯಾ ಅವನೇ ನಮಗೆ ಶತ್ರು. ನಾವು ಅವನನ್ನು ಮಾತ್ರ ನೆನೆಸ್ಕೊಳ್ಳಾರ್ದಂಗೆ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವನು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಬಂದು ಶೋಧನೆಗಳು ನಮಗೆ ತರ್ತಾನೆಂಬುದೇ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಅವನನ್ನು ಗ್ರಹಿಸಿಕೊಂಡಿರಬೇಕು. ಅವನು ಮಾಡೋ ಎಲ್ಲ ಕುತಂತ್ರಗಳನ್ನು ಕೂಡ ನಾವು ಗ್ರಹಿಸಿಕೊಂಡಿರಬೇಕು. ಹಲ್ಲೆಲೂಯಾ ನಿನ್ನ ನಡತೆ ಚೆನ್ನಾಗಿದ್ದರೂ ಕೂಡ ಒಂದು ವೇಳೆ ಯಾರಾದರೂ ನಿನಗೆ ಈ ರೀತಿಯಾಗಿ ಮಾತಾಡ್ಬಿಡ್ತು ಅಂತ ಹೇಳಿದ್ರೆ ಹಲ್ಲೆಲೂಯಾ ನೀನೇನು ಮಾಡ್ಕೊಳ್ತೀಯ, ಅಯ್ಯೋ ನಾನು ಎಷ್ಟೆಲ್ಲ ಚೆನ್ನಾಗಿದ್ದೀನಿ, ದೇವರನ್ನು ತಿಳ್ಕೊಂಡಿದ್ದೀನಿ, ನಿಜವಾದ ದೇವರನ್ನು ಆರಾಧನೆ ಮಾಡ್ತಾಯಿದ್ದೀನಿ, ಆದರೂ ಕೂಡ ನನಗೆ ಇವರು ಬೈತಾ ಇದ್ದಾರಲ್ಲ, ಇವ್ರು ನಿಂದಿಸ್ತಾ ಇದ್ದಾರಲ್ಲ, ನನ್ನ ದೇವರ ಬಗ್ಗೆ ಇವರು ಅಪನಿಂದಿಸ್ತಾ ಇದ್ದಾರಲ್ಲ, ನಮ್ಮ ದೇವ್ರನ್ನ ಕೇಳ್ಕೊಂಡು ನಗ್ತಾ ಇದ್ದಾರಲ್ಲ. ಹಲ್ಲೆಲೂಯಾ ಯಾಕಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂತ ಅವರಿಗೆ ನಿನಗೆ ಯೋಚನೆ ಬರ್ತದೆ. ಹಾಗೇನಿಸ್ತದೆ ಹೋಗ್ಲಿ ಬಿಡು ದೇವರನ್ನೇ ಬಿಟ್ಬಿಡ್ಬೇಕು ನಾನು, ಇವರೇ ಇಷ್ಟೆಲ್ಲ ನನ್ನ ಬಗ್ಗೆ ಅಸಹ್ಯವಾಗಿ ತಿಳ್ಕೊತಾ ಇದ್ದಾರೆ, ನಾನು ನಿಜವಾದ ದೇವರ ಆರಾಧನೆ ಮಾಡ್ತಾಯಿದ್ರು ಕೂಡ ಹಲ್ಲೆಲೂಯಾ ಇವ್ರಿಗೆ ಒಂಥರ ಜೋಕರ್ ಥರ ಕಾಣ್ತಾ ಇದೆ, ಸೊ ನಾನೇ ದೇವರನ್ನ ಬಿಟ್ಬಿಡ್ತೀನಿ ಸುಮ್ಮನೆ ಅಂತ ನೀನು ಬಿಟ್ಟಿದ್ದೀಯ ಅಂತ ಹೇಳಿದ್ರೆ ನಿನ್ನ ನಡತೆ ನಿಜವಾಗ್ಲೂ ಚೇಂಜ್ ಆಗಿಬಿಡ್ತದೆ. ಅದೇ ನಿನಗೆ ಎಷ್ಟೇ ಅಪನಿಂದಿಸಿದ್ರು ಕೂಡ ಓಕೆ ನನ್ನ ದೇವರ ವಿಷಯದಲ್ಲಿ ನನ್ನನ್ನು ಅಪನಿಂದಿಸ್ತಾ ಇದ್ದಾರಾ, ಓಕೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. ದೇವರನ್ನು ಒಳ್ಳೆ ರೀತಿಯಾಗಿ ನಡೆಸ್ತಾನೆ. ಸೊ ಇವರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇವ್ರ ಮಾತಿಗೆಲ್ಲ ನಾನು ಕಿವಿ ಕೊಡೋದಿಲ್ಲ. ಹಲ್ಲೆಲೂಯಾ ನಮ್ಮ ಕಿವಿಯಲ್ಲಿ ಆತನ ಹಾಡುಗಳಿರಬೇಕು, ನಮ್ಮ ಹೃದಯದಲ್ಲಿ ಆತನ ವಾಕ್ಯಗಳಿರಬೇಕು, ನಮ್ಮ ಮನಸ್ಸಲ್ಲಿ ಆತನನ್ನು ಯಾವ ರೀತಿಯಾಗಿ ಘನಪಡಿಸ್ಬೇಕೆಂಬುದಿರಬೇಕು, ನಮ್ಮ ಆಲೋಚನೆಗಳಲ್ಲಿ ನಶಿಸಿ ಹೋಗ್ತಾರ ಆತ್ಮಗಳಿಗೆ ಯಾವ ರೀತಿಯಾಗಿ ನಾವು ಸುವಾರ್ತೆ ಸಾರಬೇಕೆಂಬುದು ನಮಗಿರಬೇಕು. ಹಲ್ಲೆಲೂಯಾ ಅದನ್ನು ಬಿಟ್ಟು ಬೇರೆ ಆಲೋಚನೆಗಳಿರಬಾರ್ದು, ಕೆಟ್ಟದನ್ನು ನಾವು ಕಿವಿಯಲ್ಲಿ ಇಟ್ಕೋಬಾರ್ದು. ಹಲ್ಲೆಲೂಯಾ ಹೃದಯದಲ್ಲೂ ಕೂಡ ಇಟ್ಕೊಳ್ಬಾರ್ದು, ಕೆಟ್ಟದನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇರಬಾರ್ದು. ಹಲ್ಲೆಲೂಯಾ ಕೇಳಿಸ್ಕೊಂಡ್ರು ಕೂಡ ನಾವು ಕೇಳಿಸ್ಕೊಂಡ್ಲಾರ್ದ ರೀತಿಯಾಗಿ ಇದ್ಬಿಡ್ಬೇಕು, ಅದ್ರ ಕಡೆಗೆ ಗಮನ ಕೊಡಬೇಕು. ನಮ್ಮ ಗಮನ ಏನಂದರೆ ನಮ್ಮ ತಂದೆಯಾದ ಕರ್ತನ ಕಡೆಗೆ ಇರಬೇಕು, ಆತನನ್ನು ಎಷ್ಟು ಘನಪಡಿಸ್ಬೇಕೆಂಬುದರಲ್ಲಿರಬೇಕು. ಹಲ್ಲೆಲೂಯಾ ಆತನನ್ನು ಹೆಚ್ಚಾಗಿ ಕೊಂಡಾಡಬೇಕೆಂಬುದರಲ್ಲಿರಬೇಕು. ಹಲ್ಲೆಲೂಯಾ ಆತನನ್ನು ಇನ್ನೂ ಎಷ್ಟು ಆತನ ಮನಸ್ಸನ್ನು ನಾವು ಸಂತೋಷ ಪಡಿಸ್ಬೇಕೆಂಬುದಾಗಿರಬೇಕು. ಹಲ್ಲೆಲೂಯಾ ನಿನ್ನ ಆತ್ಮಿಕ ಜೀವಿತ ಹೆಚ್ಚಾಗಿ ಸಂತೋಷದಲ್ಲಿ ಇರಬೇಕೆಂಬುದಾಗಿ ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ ಪವಿತ್ರಾತ್ಮನಿಂದ ಇನ್ನೂ ಹೆಚ್ಚಾಗಿ ವರಗಳನ್ನು ಯಾವ ರೀತಿ ನಾನು ಹೊಂದಿಕೊಳ್ಬೇಕೆಂಬುದಾಗಿರಬೇಕು. ಪವಿತ್ರಾತ್ಮನ ಅಗ್ನಿ ಅಭಿಷೇಕವನ್ನು ನಾನು ಹೊಂದಿಕೊಳ್ತಾನೆ ಇರಬೇಕೆಂಬುದಾಗಿರಬೇಕು. ಹಲ್ಲೆಲೂಯಾ ಆತನ ನದಿಯಲ್ಲಿ ಯಾವಾಗಲೂ ನಾವು ನಿಜವಾಗ್ಲೂ ಮುಳುಗುತ್ತಾ ಇರಬೇಕೆಂಬುದಿರಬೇಕು. ಹಲ್ಲೆಲೂಯಾ ಆತನ ನದಿಯಲ್ಲಿ ನಾವು ಯಾವಾಗಲೂ ಕೂಡ ಹಲ್ಲೆಲೂಯಾ ತೇಲಾಡ್ತಾ ಇರಬೇಕು. ಹಲ್ಲೆಲೂಯಾ ಹೊರ ಸೂಸ್ತಾ ಇರಬೇಕು ನಮ್ಮ ಆಶೀರ್ವಾದಗಳು. ಹಲ್ಲೆಲೂಯಾ ಆತನ ಆಶೀರ್ವಾದಗಳು ನಮಗೆ ಹೊರ ಸೂಸ್ತಾ ಇರಬೇಕು, ತುಂಬಿ ಸೋರ್ತಾ ಇರಬೇಕು. ಆ ರೀತಿಯಾಗಿ ನಿನ್ನಲ್ಲಿ ವರಗಳಿರಬೇಕು, ಆ ರೀತಿಯಾಗಿ ನಿನ್ನಲ್ಲಿ ಒಳ್ಳೆ ರೀತಿಯಿಂದ ಪರಿಶುದ್ಧ ಆತ್ಮನು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ ವರಗಳು ಇಲ್ಲ ಅಂದರೂ ಪರವಾಗಿಲ್ಲ. ಹಲ್ಲೆಲೂಯಾ ದೇವರ ಕೃಪೆ ನಿನ್ನ ಮೇಲೆ ಇದೆ. ಇವತ್ತೆಲ್ಲ ನಾಳೆ ಹೊಂದಿಕೊಳ್ತೀಯ ಯೇಸುವಿನ ನಾಮದಲ್ಲಿ, ಅದು ನಂಬಿಕೆಯಿಂದ ಇರು. ಹಲ್ಲೆಲೂಯಾ ನನ್ನಲ್ಲಿ ವರಗಳಿಲ್ಲಪ್ಪ ಅಂತಲೂ ಕೂಡ ಬೇಜಾರು ಮಾಡ್ಕೊಳ್ತಾರೆ ಒಬ್ಬೊಬ್ಬರು. ಹಲ್ಲೆಲೂಯಾ ನನ್ನಲ್ಲಿ ದೇವರು ವರ ಏನು ಕೊಟ್ಟಿಲ್ಲ, ನಾನು ಏನು ಮಾಡಲಿ. ಹಲ್ಲೆಲೂಯಾ ನಾನು ಎಷ್ಟು ಟ್ರೈ ಮಾಡಿದ್ರು ದೇವರ ವರನ ಸಿಗ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ ಇವತ್ತರ ನಾಳೆ ಹೊಂದ್ಕೊಳ್ತೀಯ. ವರ ಎಂಬುದು ಹಲ್ಲೆಲೂಯಾ ವರ ಎಂಬುದು ಒಂದು ಆಶೀರ್ವಾದ. ಹಲ್ಲೆಲೂಯಾ ದೇವರ ಬಲ ಎಂಬುದು ದೇವರ ಕೃಪೆ. ಹಲ್ಲೆಲೂಯಾ ವರಕ್ಕಿಂತ ದೇವರ ಬಲ ನಿನಗೆ ಬೇಕು.
ಹಲ್ಲೆಲೂಯಾ. ಹೊರದಕ್ಕಿಂತ ದೇವರ ಬಲ ಯಾಕೆ ಬೇಕಂತ ಹೇಳಿದ್ರೆ, ನೀನು ಪ್ರತಿಯೊಂದು ಸಮಯದಲ್ಲೂ ಕೂಡ ಕುಗ್ಗಿ ಹೋಗಿರುವ ಸಮಯದಲ್ಲೂ ಕೂಡ ದೇವರ ಬಲ ನಿನ್ನ ಹೆಚ್ಚುಪಡಿಸ್ತದೆ. ಆಗ ನೀನು ಆತನ ವರಗಳು ಕಂಡುಕೊಳ್ತೀಯ. ಹಲ್ಲೆಲೂಯಾ. ದೇವರ ಬಲನೇ ನಿನ್ನಲ್ಲಿಲ್ಲ ಅಂತ ಹೇಳಿದ್ರೆ ಆತನ ವರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಸಾಧ್ಯವಿಲ್ಲ. ಸೊ ಅದಕ್ಕಾಗಿಯೇ ನೀನು ಒಳ್ಳೆ ನಡತೆಯನ್ನು ಹೊಂದಿಕೊಳ್ಬೇಕಾದ್ರೆ ನೀನು ದೇವರನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ, ದೇವರನ್ನು ಹೊಂದಿಕೊಳ್ಳಬೇಕು. ನೀನು ಒಳ್ಳೆ ಮನಸ್ಸಿಯಾಗಿರಬೇಕು ಅಂತಂದ್ರೆ ನನಗೆ ಒಳ್ಳೆ ಮನಸ್ಸಿರಬೇಕಪ್ಪ, ನಾನು ಒಳ್ಳೆ ನಡತೆಯಿಂದ ಜೀವಿಸಬೇಕಪ್ಪ ಅಂತನಲ್ಲಿ ಆಸಕ್ತಿ ಇದ್ದರೆ ಫಸ್ಟ್ ನೀವು ದೇವರನ್ನು ಗ್ರಹಿಸಿಕೊಳ್ಬೇಕು, ದೇವರನ್ನು ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಜೊತೆ ಒಡನಾಟ ಇರಬೇಕು, ದೇವರ ಜೊತೆ ಕಾಂಟ್ಯಾಕ್ಟ್ ಇರಬೇಕು. ಹಲ್ಲೆಲೂಯಾ. ಯಾವಾಗಲೂ ದೇವರೊಟ್ಟಿಗೆ ಮಾತಾಡ್ತಾ ಇರಬೇಕು. ಹಲ್ಲೆಲೂಯಾ. ಯಾವ ರೀತಿ ಮಾತಾಡ್ಬೇಕು ರೀ? ನಮ್ಗೆ ಅಷ್ಟೊಂದು ಇನ್ನೂ ಬಂದಿಲ್ಲ ಅಂದರೆ ಅಗ್ನಿ ಅಭಿಷೇಕ ನಮ್ಗೆ ಅಷ್ಟೊಂದು ಆಗಿಲ್ಲ. ದೇವ್ರ ಜೊತೆ ನಾವು ಮಾತಾಡ್ಬೇಕಂದ್ರೆ ಹೆಂಗೆ ಮಾತಾಡ್ತಾರಂತಲೇ ಗೊತ್ತಿಲ್ಲ ಅಂತ ನೀನು ಯೋಚನೆ ಮಾಡ್ಬೋದು. ವಾಕ್ಯದಲ್ಲಿ ನೋಡು. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡು, ವಾಕ್ಯದಲ್ಲೇ ಹೆಚ್ಚಾಗಿ ನಮ್ಮ ಜೊತೆ ಮಾತಾಡ್ತಾರೆ. ಪ್ರಾರ್ಥನೆಯಲ್ಲೂ ಕೂಡ ಮಾತಾಡ್ತಾರೆ. ಒಬ್ಬೊಬ್ಬರಿಗೆ ಪ್ರಾರ್ಥನೆಯಲ್ಲಿ ಮಾತಾಡಿಸ್ತಾರೆ, ಅಥವಾ ಒಬ್ಬೊಬ್ಬರಿಗೆ ವಾಕ್ಯದ ಮುಖಾಂತರನೇ ಮಾತಾಡ್ತಾರೆ, ಇಲ್ಲಾಂತಂದರೆ ಸೇವಕರ ಮುಖಾಂತರ ಮಾತಾಡ್ತಾರೆ. ಹಲ್ಲೆಲೂಯಾ. ಇಲ್ಲಾಂದರೆ ದೇವ ಜನಗಳ ಮುಖಾಂತರ ಮಾತಾಡ್ತಾರೆ. ಪ್ರತಿ ಒಂದರಲ್ಲೂ ಕೂಡ ನಿನ್ನ ಜೊತೆ ಮಾತಾಡ್ತಾರೆ, ಕನಸಲ್ಲೂ ಮಾತಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಆಲೋಚನೆಗಳಲ್ಲೂ ಕೂಡ ಅವರು ಮಾತಾಡ್ತಾರೆ. ಯಾಕೆಂದರೆ ನಿನ್ನ ಆಲೋಚನೆಗಳು ಒಳ್ಳೆ ರೀತಿಯಾಗಿರಬೇಕು, ದೇವರ ಮಾರ್ಗದಲ್ಲೇ ಇರಬೇಕು. ಹಲ್ಲೆಲೂಯಾ. ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ದೇವರಿಗೋಸ್ಕರ ನೀನು ತಬಕ ಪಡ್ತಾನೇ ಇರಬೇಕು. ಹಲ್ಲೆಲೂಯಾ. ಅವಾಗ ನೀನು ಒಳ್ಳೆ ನಡತೆಯನ್ನು ಉಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಳ್ಳೆ ನಡತೆಯಿಂದ ಬಾಳೋದಕ್ಕೆ ಸಾಧ್ಯ, ಒಳ್ಳೆ ಮನಸ್ಸಿನಿಂದ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ. ನಿನ್ನಲ್ಲಿ ಒಳ್ಳೆ ನಡತೆ ಇಲ್ಲ ಅಂತ ಹೇಳಿದ್ರೆ ಹಲ್ಲೆಲೂಯಾ, ಸೊ ಕೆಟ್ಟೋಗ್ಬಿಡ್ತದೆ. ಯಾವ ರೀತಿಯಾಗಿ ಅಂದರೆ ಸಂಸೋನ್, ಹಲ್ಲೆಲೂಯಾ, ಒಳ್ಳೆ ನಡತೆಯಿಂದನೇ ಇದ್ದ. ಆಕೆ ಒಬ್ಬ ಸ್ತ್ರೀಯಿಂದನೂ ಕೂಡ ಮೋಹಕ್ಕೆ ಒಳಗಾಗಿ ಪ್ರಿಯರೇ. ಹಲ್ಲೆಲೂಯಾ. ಆತನಲ್ಲಿ ಇರುವಂಥ ಹೊರಗಳನ್ನು ಕೂಡ ಆತನು ಕಳ್ಕೊಂಡ್ಬಿಟ್ಟ ದೇವರಿಂದ. ಸೊ ಅದೇ ರೀತಿಯಾಗಿ ನಮ್ಮ ಒಳ್ಳೆ ನಡತೆಯಿಂದನೇ ಇರಬೇಕು. ಏನೇ ಅಡ್ಡ ಬಂದರೂ ಕೂಡ ನಾವು ಆ ನಡತೆ ಮಾತ್ರ ಬಿಟ್ಟು ಹೋಗಬಾರ್ದು, ಏಸೆಫನಂತನೇ ಇರಬೇಕು. ಹಲ್ಲೆಲೂಯಾ. ಆ ಸ್ತ್ರೀ ಬಂದರೂ ಕೂಡ ಆತನ ನಡತೆಯನ್ನು ಬಿಟ್ಟು ಕೊಡಲಿಲ್ಲ. ಆದರೆ ಸಂಸೋನ್, ಹಲ್ಲೆಲೂಯಾ, ಸ್ವಲ್ಪ ಕ್ಷಣ ಮಾತ್ರದಲ್ಲಿನೇ ತನ್ನ ನಡತೆಯನ್ನು ಕೆಟ್ಟದಾಗಿ ಜನಗಳಿಗೆ ತೋರಿಸ್ಬಿಟ್ಟು ರೀತಿಯಾಗಿ ಆಗ್ಬಿಡ್ತು. ಸೊ ಈ ರೀತಿಯಾಗಿ ಮಾಡ್ಕೋಬಾರ್ದು ನಾವು. ಹಲ್ಲೆಲೂಯಾ. ದೇವರು ನಮಗೆ ಒಳ್ಳೆ ನಡತೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಪ್ರಿಯರೇ, ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಸಂಸಾನ ರೀತಿಯಾಗಿ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಒಳ್ಳೆ ನಡತೆನೂ ಕೂಡ ಕೆಟ್ಟದಾಗಿ ಮಾಡ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಅದೇ ನಾವು ಏಸೆಫನಂತ ಜೀವಿಸಿದರೆ ಪ್ರಿಯರೇ, ಹಲ್ಲೆಲೂಯಾ, ಇನ್ನೂ ಹೆಚ್ಚಾಗಿ ಒಳ್ಳೆ ನಡತೆಯಲ್ಲೇ ನಾವಿರ್ತೇವೆ. ಹಲ್ಲೆಲೂಯಾ. ಸೊ ಥ್ಯಾಂಕ್ ಯು. ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಜೊತೆ ಇವತ್ತು ಮಾತಾಡಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಜೊತೆನೂ ಕೂಡ ಮಾತಾಡಿದ್ದಾರೆ. ಒಳ್ಳೆ ರೀತಿಯಿಂದಾಗಿ ಒಳ್ಳೆ ವಾಕ್ಯಗಳನ್ನು ನಮಗೆ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮ ನಡತೆ ಯಾವ ರೀತಿಯಾಗಿರಬೇಕು, ನಮ್ಮ ನಡತೆ ಯಾವ ರೀತಿಯಾಗಿ ಇರಬೇಕಂದ್ರೆ ಫಸ್ಟ್ ನಾವು ಏನನ್ನು ಕಂಡುಕೊಳ್ಬೇಕು. ಹಲ್ಲೆಲೂಯಾ. ಯಾವುದನ್ನು ಹೊಂದಿಕೊಳ್ಬೇಕು ಫಸ್ಟ್ ನಮ್ಮ ಜೀವಿತದಲ್ಲಿ ಅಂತ ನಮಗೆ ಇವತ್ತು ದೇವರು ತಿಳಿಸಿಕೊಟ್ಟಿದ್ದಾರೆ. ಇಷ್ಟೇ ತಿಳ್ಕೊಬೇಕು, ದೇವರು ನಮ್ಮ ಜೊತೆ ಹಲ್ಲೆಲೂಯಾ ಒಡನಾಟ ಮಾಡ್ತಾರೆ. ಹಲ್ಲೆಲೂಯಾ. ಮಾತಾಡ್ತಾರೆ, ಅವರ ಪ್ರೀತಿ ಕೊಡ್ತಾರೆ, ಒಳ್ಳೆ ರೀತಿಯಿಂದಾಗಿ ನಮ್ಮನ್ನು ಸ್ಪಂದಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನು ಅಪ್ಪಿಕೊಳ್ತಾರೆ. ಅದೇ ರೀತಿಯಾಗಿ ನೀನು ಒಳ್ಳೆ ನಡತೆ ಉಳ್ಳವಳಾಗಿ ನೀನು ಇರಬೇಕು, ಜೀವಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ನೀನು ದೇವರನ್ನು ಕಂಡುಕೊಳ್ಬೇಕು, ದೇವರನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯಾ. ದೇವರ ಬಲವನ್ನು ಹೊಂದಿಕೊಳ್ಬೇಕು. ದೇವರ ಕೃಪೆ ನಿನ್ನ ಮೇಲೆ ಯಾವಾಗಲೂ ಇರ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಕೃಪೆ ಇರ್ತದೆ, ನೀನು ದೇವರ ಬಲವನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯಾ. ನೀನು ಆಸಕ್ತನಾಗಿದ್ದೀಯಾ ಬ್ರದರ್ ಆ್ಯಂಡ್ ಸಿಸ್ಟರ್? ನೀನು ಆಸಕ್ತಳಾಗಿದ್ದೀಯಾ? ದೇವರ ವಿಷಯದಲ್ಲಿ ಹೆಚ್ಚಾಗಿ ನಾನು ಗ್ರಹಿಸಿಕೊಳ್ಬೇಕಂತ ನೀನು ಯಾವಾಗಲೂ ಆಸಕ್ತಿಯಾಗಿರಬೇಕು. ಹಲ್ಲೆಲೂಯಾ. ನೀನು ಎಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ನಾನು ದೇವರಲ್ಲಿ ಇನ್ನೂ ಏನು ತಿಳ್ಕೊಬೇಕು, ಇನ್ನೂ ಹೆಚ್ಚಾಗಿ ನನಗೆ ದೇವರು ಏನು ತಿಳಿಸಿಕೊಡ್ತಾನೆ ಅಂತ ನೀನು ಎಷ್ಟು ಆಸಕ್ತಿಯಿಂದ ಇರ್ತೀಯೋ, ಹಲ್ಲೆಲೂಯಾ, ದೇವರು ಬಂದು ನನಗೆ ತಿಳಿಸಿಕೊಡ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಆತನೇ ನಾನು ಮುಂದೆ ನಡೆಸ್ತಾನೆ ಪ್ರಿಯರೇ. ನಿನಗೆ ಎಂಥ ಕಷ್ಟನೇ ಬಂದರೆ ಹೋದು ಆತನೇ ಬಂದದನ್ನು ಪರಿಹಾರ ಮಾಡ್ತಾನೆ. ಹಲ್ಲೆಲೂಯಾ. ಯಾರ ಮನುಷ್ಯರಿಂದನೂ ಕೂಡ ಆಗೋದಿಲ್ಲ, ನಮ್ಮ ತಂದೆಯಾದ ಕರ್ತನಿಂದ ಸಾಧ್ಯ ಆಗಿದೆ. ಹಲ್ಲೆಲೂಯಾ. ಪ್ರತಿಯೊಂದು ಕಾರ್ಯನೂ ಕೂಡ ಆತನಿಂದನೇ ಸಾಧ್ಯ ಆಗಿದೆ, ಮನುಷ್ಯರಿಂದ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀನು ತಿಳ್ಕೊಂಡಿರ್ಬೋದು ನಾನು ಮನುಷ್ಯರೊಳಗಡೆ ದೇವರನ್ನು ನೋಡ್ತೇನೆ ಅಂತ, ಬಟ್ ಅಲ್ಲ ಪ್ರಿಯರೇ, ಸಾಧ್ಯವಿಲ್ಲ. ಹಲ್ಲೆಲೂಯಾ. ಎಂಥ ಸಂದರ್ಭದಲ್ಲಿನೇ ಬರಲಿ, ಹಲ್ಲೆಲೂಯಾ, ಮನುಷ್ಯರು ಎಲ್ಲದಕ್ಕೂ ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ. ನಿಜವಾಗ್ಲೂ ನಮ್ಮ ದೇವರು ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಬರ್ತಾರೆ. ಸೊ ದೇವರು ಯಾವ ರೀತಿಯಾಗಿ ಬರ್ತಾರೆ? ದೇವರು ಮನುಷ್ಯರ ರೂಪದಲ್ಲೇ ಬರ್ತಾರೆ. ಹಲ್ಲೆಲೂಯಾ. ದೇವರು ಮನುಷ್ಯರ ರೂಪದಲ್ಲೇ ಬರ್ತಾರೆ. ಮತ್ತು ದೇವರು ಯಾವ ರೀತಿಯಾಗಿ ಬರ್ತಾರೆ? ಹಲ್ಲೆಲೂಯಾ. ಕನಸಲ್ಲಿ ಯಾವ ರೀತಿಯಾಗಿ ಬರ್ತಾರೆ?
ಮನಸ್ಸಲ್ಲಿ ಯಾವ ರೀತಿಯಾಗಿ ಬರ್ತಾರೆ, ನನ್ನ ಕಣ್ಣು ಮುಂದೆ ಯಾವ ರೀತಿಯಾಗಿ ಬರ್ತಾರೆ, ನಾನು ದರ್ಶನ ಕಾಣಬೇಕು ಅಂತ ನೀನು ಯೋಚನೆ ಮಾಡಿದರೆ ಹಲ್ಲೆಲೂಯಾ ಆ ರೀತಿಯಾಗಿ ಕಾಣೋದಿಲ್ಲ. ದೇವರು ಮನುಷ್ಯ ರೂಪದಾಗಿಯೇ ಬರ್ತಾರೆ, ನಿನಗೆ ಏನು ತಿಳಿಸಿಕೊಡ್ಬೇಕು ಅಂತ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ ಇನ್ನೂ ಹೆಚ್ಚಾಗಿ ನೀವು ಗ್ರಹಿಸಿಕೊಳ್ಬೇಕಂದ್ರೆ ವಾಕ್ಯದಲ್ಲೇ ತಿಳಿಸಿಕೊಡ್ತಾರೆ. ಹೇಳ್ತಿದ್ನಲ್ಲ ಆಗಲೇ, ಪ್ರತಿ ಒಂದರಲ್ಲೂ ತಿಳಿಸಿಕೊಡ್ತಾರೆ. ಇವನ್ನೆಲ್ಲವೂ ನಾವು ಗ್ರಹಿಸಿಕೊಂಡ್ರೆ ಹಲ್ಲೆಲೂಯಾ ದೇವರ ನಡತೆಯನ್ನು ಕೂಡ ನಮಗೆ ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ ಆತನ ಮಾರ್ಗವನ್ನು ನಮಗೆ ತಿಳಿಸಿಕೊಡ್ತಾನೆ. ಆತನ ನಡತೆಯನ್ನು ಪ್ರಕಾರವಾಗಿ ನಮಗೂ ಕೂಡ ನಾವು ಯಾವ ರೀತಿಯಿಂದ ನಡೀತಿರ್ಬೇಕಂತ ಆತನು ನಮಗೆ ಆಸಕ್ತಿದಾಯಕನಾಗಿದ್ದು ಹಲ್ಲೆಲೂಯಾ ತಿಳಿಸಿಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಸೊ ನಿನ್ನ ಜೀವಿತದಲ್ಲಿ ನಿನ್ನ ಒಳ್ಳೆ ನಡತೆಯಿಂದ ಇರಬೇಕು ಅಂತ ಹೇಳಿದ್ರೆ ದೇವರನ್ನೇ ಬದಲು ಮಾಡಿಸ್ಬಿಡ್ತಾನೆ. ಹಲ್ಲೆಲೂಯಾ ಆತನ ಪ್ರೀತಿ, ಆತನ ವಾತ್ಸಲ್ಯ, ಆತನ ಮಮತೆ ನಿನ್ನಲ್ಲಿ ಎಲ್ಲನೂ ಕೂಡ ಕಂಡುಕೊಳ್ತೀಯ. ಆಗಲೇ ತಿಳ್ಕೊತೀಯ, ನಾನು ಕೂಡ ದೇವರಂತಲೇ ಬದಲಾಗಬೇಕು. ಹಲ್ಲೆಲೂಯಾ ನಾನು ಕೂಡ ದೇವರ ರೀತಿಯಾಗಿಯೇ ಕಾರ್ಯಗಳು ಮಾಡಬೇಕು. హల్లెలూయా యేసయ్య నీ పని చేయుట అనునిత్యము నాకు నేర్పుమయ్యా యేసయ్య నీ పని చేయుట అనునిత్యము నాకు నేర్పుమయ్యా ఏ క్షణమైనా ఏ దినమైనా ఏ గడి అయినా ఎంత రాత్రైనా ఏ క్షణమైనా ఏ దినమైనా ఏ గడి అయినా ఎంత రాత్రైనా యేసయ్య నీ పని చేయుట అనునిత్యము నాకు నేర్పుమయ్యా సాతానుడు ఎదురొచ్చినా నా కన్నా గల్ల దేవుడున్నాడే నా కన్నులకి వెలుగునిచ్చాడే. హల్లెలూయా థ్యాంక్ యూ ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ ಥ್ಯಾಂಕ್ ಯು. ಈ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ ಪ್ರಿಯರೇ, ಎಷ್ಟೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ ಈ ವಾಕ್ಯಗಳನ್ನು ಓದಿಕೊಂಡು ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ಹಲ್ಲೆಲೂಯಾ ನಾವು ಒಳ್ಳೆಯ ನಡತೆಯಿಂದ ಯಾವ ರೀತಿಯಾಗಿ ಇರಬೇಕಂತ ತಿಳ್ಕೊಂಡು ಆತನೊಟ್ಟಿಗೆ ನಾವು ಜೀವಿಸೋಣ. ಹಲ್ಲೆಲೂಯಾ ಆತನ ಮಾರ್ಗದಲ್ಲಿನೇ ನಾವೆಲ್ಲರೂ ಕೂಡ ನಡೆಯೋಣ. ಹಲ್ಲೆಲೂಯಾ ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.